ಹ್ಞೂ ನನ್ನ ಸೊಪ್ಪು ಇಷ್ಟ. ಸೊಪ್ಪ ನೀನು ಬಿಡಿಸ್ತೀಯಾ? ಸರಿ ಬಿಡಿಸ್ತಾರಮ್ಮ. ನೀನು ಬಿಡ್ದ? ಹ್ಞೂ ಕಟ್ಟು ಬಿಚ್ಚಬೇಕು ಕಟ್ಟು. ನಂಗೆ ಬರುತ್ತೆ. ನಿಂಗೆ ಬರುತ್ತಾ? ಏನು ಸೊಪ್ಪನ್ನು ಮಲಗಿಸ್ತಾ ಇದೀಯಾ? ಹಾಂ ಮತ್ತೆ ತೊಡ್ತಾ ಇದೀಯಾ? ಅಮ್ಮ ಹ್ಞೂ ಹೇಳಮ್ಮ. ಅಮ್ಮ ಹಾಂ ಏನಮ್ಮ? ಬರ್ತೀನಿ ಕುಡಿ, ನಂಗೆ ಊಟಕ್ಕೆ ಬರಲ್ಲ. ಆ ಸೊಪ್ಪು ಬಿಡ್ಸಕ್ಕೆ ಕತ್ತರಿಬೇಕಾ ನಿಂಗೆ? ಹೂ ಹೂ ಬಿಡಿಸ್ಬಿಟ್ಟ. ಸರಿ ಇಲ್ಲಿಡು ಒತ್ತಕ್ಕೆ ಸೈಡ್ಗೆ. ಅಮ್ಮ ಏನಮ್ಮ? ನಂಗೆ ಊಟಕ್ಕೆ ಬಂತು. ಹೌದಾ? ಹುರಿಯಕ್ಕೆ ಬಂತ ನಿಂಗೆ? ಹಂಗಾರೆ ಇನ್ಮೇಲೆ ನನಗೆ ಕೆಲಸ ಇರಲ್ಲ, ಎಲ್ಲ ಕೆಲಸ ನೀನೇ ಮಾಡ್ತೀವಿ. ಹಾಂ ಸರಿ ಮಾಡಮ್ಮ. ಸರಿ ಹಂಗೆ ಇವತ್ತು ಮಧ್ಯಾಹ್ನಕ್ಕೆ ಸೊಪ್ಪಿನ ಸಾರು ಮಾಡಬೇಕು. ಆಮೇಲೆ ಏನೋ ಕೇಳ್ದಲ್ಲ ನೀನು ಮಾಡು ಅಂತ. ಏನು ಮಾಡು ಅಂದೆ? ಗುಲಾಬ್ ಜಾಮೂನ್ ಮಾಡಬೇಕು. ಎಲ್ಲ ನೀನು ಮಾಡಮ್ಮ, ನಾನು ಕೂತ್ಕೊಂಡು ತಿಂತೀನಿ. ಮಾಡ್ತೀಯಾ? ನೀನು ಮಾಡು, ನಾನು ಮಾಡ್ತೀನಿ. ಸುಮ್ಮನೆ ಮಾಡು. ನೀನು ಮಾಡು ನಾನು ಮಾಡ್ತೀನಾ? ಅದೇ ಇಬ್ಬರು ಮಾಡಿದ್ರೆ ಸರಿ ಬರಲ್ಲ ಅಡುಗೆ. ಅದಕ್ಕೆ ನೀನು ಮಾಡು, ನಾನು ಕೂತ್ಕೊಂಡು ತಿಂತೀನಿ. ಮಾಡ್ತೀಯಾ? ನನ್ನ ಜೊತೆ ಕೂತ್ಕೊಂಡು ತಿನ್ನಿ. ನೀನ್ ಮೇಲೆ ಕೂತ್ಕೊಂಡು ತಿನ್ನಿದ್ದೆ. ಇವಾಗ ತಿನ್ಬಾರ್ದು. ಇವಾಗ ತಿನ್ಬಾರ್ದಾ? ಉಪವಾಸ ಇರಲಾ? ಮತ್ತೆ ನೀನು ಉಪವಾಸ ಇರ್ಬೇಕಿತ್ತು, ಯಾಕೆ ಊಟ ತಿಂದೆ? ನೀನು ಮೇಲೆ ಕೂತ್ಕೊಂಡು ತಿಂದೆ, ನಾನು ಕೆಳಗೆ ಕೂತ್ಕೊಂಡು ತಿಂದೆ. ಸರಿ ಆಯಿತು, ತಪ್ಪಾಯ್ತು, ತಿನ್ಬಿಟ್ಟೆ. ಹ್ಞೂ ನೀನು ಗುಲಾಬ್ ಜಾಮೂನ್ ಮಾಡಮ್ಮ, ಸೊಪ್ಪು ಸಾರು ಮಾಡಮ್ಮ ಅಂತ ಇದೆಯಲ್ಲ, ಅದನ್ನ ನೀನು ಮಾಡಿಕೊಡು ನನಗೆ, ನಾನು ಕೂತ್ಕೊಂಡು ತಿಂತೀನಿ ಅಂತ ಹೇಳ್ತಾ ಇರೋದು. ಚಿಕ್ಕೋಳು. ನೀನು ಚಿಕ್ಕೋಳ? ಯಾರು ಹೇಳಿದ್ ನೀನು ಚಿಕ್ಕೋಳು ಅಂತ? ಅಪ್ಪ, ನನ್ನ ಅಪ್ಪ. ನಿಮ್ಮ ಅಪ್ಪ ಹೇಳ್ತಾ? ಸೊ ನಿಮ್ಮ ಅಪ್ಪನ ಬುದ್ಧಿನೇ ಇಲ್ಲಮ್ಮ. ಹೌದಾ? ನಿಮ್ಮ ಅಪ್ಪನ ಬುದ್ಧಿ ಇಲ್ವಾ? ಹಾಂ ಮೇಕೆ ಮರಿ ಇದು ಸೊಪ್ಪು ಕಾಣಿಸಿದ್ರೆ ನಮ್ಮ ಮೇಕೆ ಮರಿಗೆ ಯಾವುದೇ ಕಾರಣಕ್ಕೂ ಉಳಿಸಲ್ಲ. ಮೇಯ್ತಾ ಇರೋದೇನೆ. ಸೊಪ್ಪು ಸೋಸಾಗಷ್ಟೊತ್ತಿಗೆ ಅರ್ಧ ಕಟ್ಟು ಮುಗ್ದೋಗುತ್ತೆ. ಕೈಯಲ್ಲಿ ತಗೊಂಡು ತಿನ್ನು. ಅದೇನದು ನೋಡಿ ನೋಡಿ ನೋಡಿ, ಮೇಕೆ ಮರಿ ನೋಡಿ ಹೆಂಗೆ ತಿಂತೈತೆ. ಬರೀ ಇಂತೇವಲ್ಲ ಪಾಪ ನಿಂದು. ಹಾಂ ಏಯ್ ಕಪ್ಪಿ ಬುದ್ಧಿ ಮಾಡೋದೇ ಬಿಡಿ. ಪಾಪ ನಿನಗೆ ಏನೇನು ಬಂತು? ನಿನ್ನ ಮೇಕೆ ಮರಿ ಸರಿ, ಮೇಕೆ ಮರಿ ಬಿಟ್ಟು ಇನ್ಯಾವ ಥರ ಪ್ರಾಣಿ ಥರ ಮಾಡೋದು ಗೊತ್ತು ನಿಮಗೆ? ಇನ್ಯಾವ ಪ್ರಾಣಿ ಥರ ಕೂಗ್ತಿ? ಹಂಗನ್ನುತ್ತ ಮೇಕೆ. ಅದಾದ್ಮೇಲೆ ಅದೇನು? ಹಸುನಾ? ಹಸು ಹೆಂಗನ್ನುತ್ತೆ? ಮೂ ಮೂ ಅನ್ನುತ್ತಾ? ಆಮೇಲೆ ಕಿರ್ಬನ? ಜೀಬ್ರಾ 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 ಹಂಗೆ ನಿಂತ್ಕೊಂಡಿರುತ್ತಾ? ಸರಿ ಆಯ್ತಮ್ಮ. ಆಮೇಲೆ ಸರಿ, ನಿನ್ನನ್ನ ನಾವು ಜೂ ಕರ್ಕೊಂಡೋಗಿದ್ವಲ್ಲ, ಜೂ ಅಲ್ಲಿ ನಿನ್ನ ಬಿಟ್ಟು ಎಲ್ಲ ಪ್ರಾಣಿಗಳು ಇದ್ದವು. ನಿನ್ನ ಬಿಟ್ಟು ಎಲ್ಲ ಪ್ರಾಣಿಗಳು ಇದ್ದವು, ಹೌದಾ? ಚೀ ತೆಗೀನಿ, ಅಲ್ಲಲ್ಲಿರೋ ಧೂಳೆಲ್ಲ ಮೆತ್ಕೊಳ್ಳಲ್ವ, ಕೈಲಿ ತಗೊಂಡು ತಿನ್ನು. ನಿನ್ನ ಮೇಕೆ ಮರಿ ಅಂತ ಅವ್ರೆಲ್ರಿಗೂ ಗೊತ್ತದಂತೆ, ಕೈಯಲ್ಲಿ ತಗೊಂಡು ತಿನ್ನು. ಹಂಗೆ ತಿನ್ನೋದು ಮೇಕೆ ಮರಿ ಸರಿ.
ಮಿಸ್ ನೀನು ಮನುಷ್ಯಲಾಗಿ ಉಟ್ಬಿಟ್ಟಿದೆಯಲ್ಲ. ಹ್ಞೂ ಅದಕ್ಕೋಸ್ಕರ ನಾನು ಕಲಿತೀನಿ. ಮೇ 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 ಬೆಳಗ್ಗೆ ತಿಂಡಿ ಇವತ್ತು ಅನ್ನ ಸಾಂಬಾರು. ಯಾಕೆ ಅನ್ನ ಸಾಂಬಾರು ಅಂದ್ರೆ ಇವತ್ತು ನೈಟು ಮೇಕೆ ಮರಿ ಸುಮ್ಮನೆ ಸ್ವಲ್ಪ ಮಾತಾಡೋಣ. ಸುಮ್ಮನಿರು ಮೇಕೆ ಮರಿ ಸ್ವಲ್ಪ ಮಾತಾಡೋಣ. ನೋಡಲ್ಲಿ ಸುಮ್ಮನಿರ್ಬೇಕೀಗ. ವಾದ ತಿನ್ಬಾರ್ದು ಮೇಕೆ ಮರಿ. ಅನ್ನ ಸಾಂಬಾರು ಮಾಡಿ ಮನೆ ಕೆಲಸ ಎಲ್ಲ ಮಾಡಿ ಚಿನ್ನಮ್ಮ ಈಗ ಮಧ್ಯಾಹ್ನಕ್ಕೆ ಸಾಂಬಾರಿಲ್ಲ, ಅದಕ್ಕೆ ಸೊಪ್ಪಿನ ಸಾರು ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀವಿ ಅಲ್ಲಮ್ಮ. ಎಲ್ಲ ಥರ ಸೊಪ್ಪು ಮಿಕ್ಸ್ ಹಾಕಿ ಮಸೊಪ್ಪು ಮಾಡ್ತೀನಿ. ಹೊಡೆದ್ಬಿಡ್ತೀನಿ ನಾನು ಎದ ಮೇಲೆ. ಹಿಂಗ ಆಡಿದ್ರೆ ಹೆಂಗ್ ಪಾಪ ಸೊಪ್ಪು ಸೋಸೋದು? ನೋಡಲಿ ತೀಟೆ ಸೊಪ್ಪಿ ನಡಿಯ ಕಡೆ. ನೋಡು ಮಧ್ಯ ನೋಡಿ, ಇಂಥ ಮಕ್ಳು ಕಟ್ಕೊಂಡು ನಾವು ಮನೇಲಿ ಎಷ್ಟೊಂದು ಕೆಲಸ ಮಾಡ್ತೀವಿ. ಹೊರಗಡೆಯಿಂದ ಬಂದವ್ರು ಏನಂತಾರೆ ಗೊತ್ತಾ, ಸ್ವಲ್ಪ ಟೈಮ್ ಹೆಚ್ಚು ಕಡಿಮೆ ಆಯಿತು ಅಡುಗೆ ಮಾಡೋದು ಅಂತ ಅಂದರೆ, ಇವತ್ತೊಂದಿನ ಅಡುಗೆ ಮಾಡಿಲ್ಲ ಅಂತ ಅಂದರೆ ಏನು ಮಾಡ್ತಿದ್ರಿ ಮನೇಲಿ ನೀವು? ಬೆಳಗ್ಗೆ ನಿನ್ನ ನೋಡಿ ಶ್ವಾಸ ಇಟ್ಟು ಸೊಪ್ಪೆಲ್ಲ ತಿನ್ಕೊಂಡು ಸಾಕು, ಪಟ್ನ ಬಂದ್ಬಿಟ್ಟು ಸಾಕು ಸಾಕು. ನಿನ್ನ ಮೇಕೆ ಮರಿ ಸರಿ, ಅದಕ್ಕೆ ಅಷ್ಟು ಸೊಪ್ಪು ತಿನ್ನಬಾರ್ದು. ಬೇಯಿಸ್ಕೊಡ್ತೀನಿ ಆಮೇಲೆ ತಿನ್ನಿ. ನೋಡ್ರಿ ಇದ್ದೇ ಬೇಡ ಅನ್ನೋದು ಕೊಟ್ಟೆ ತಾನೇ, ಸ್ವಲ್ಪ ತಿನ್ನು ಅಂತ. ಜಾಸ್ತಿ ತಿನ್ನಬಾರ್ದು, ಗ್ಯಾಸ್ಟ್ರಿಕ್ ಆದಂಗೆ ಆಗ್ಬಿಡುತ್ತೆ. ನೋಡಲಿ ಗ್ಯಾಸ್ಟ್ರಿಕ್ ಆದಾಗ ಹೊಟ್ಟೆ ನೋವು ಬರುತ್ತೆ ಅಷ್ಟೇ. ಆಮೇಲೆ ಇವಾಗ ನಾನು ಚಿಕನ್ ಕಚ್ಚಿದಂಗೆ ಕಚ್ಕೊಟ್ಟು ತಿನ್ಕೊಬಿಡ್ತೀನಿ ನೋಡಿ. ಈಗ ನೋಡಲಿ ನಾನು ಸೋಸೋದೆಲ್ಲ ಹೋಗಿ, ನಾನು ಸೊಪ್ಪೆ ಸೋಸಲ್ಲ ಹೋಗಿ ಹೋಗಿ, ನಾನು ಸೊಪ್ಪು ಸೋಸಲ್ಲ ಹೋಗಿ. ಇದು ಟೇಸ್ಟ್ ಆಗೈತೆ ಅಂತ ತಿಂತಿದ್ದೆ. ಮೆಂತ್ಯ ಸೊಪ್ಪು ತಿನ್ನು ನೋಡ್ತೀನಿ. ಸಬ್ಬಸ್ಗಿ ಸೊಪ್ಪು, ಸಾಂಬಾರ್ ಸೊಪ್ಪು, ಈ ಪಾಲಕ್ ಸೊಪ್ಪೆಲ್ಲ ಕರುಮ್ ಅಂತ ತಿನ್ಬಿಡ್ತೀಯಲ್ಲ. ಮೆಂತ್ಯ ಸೊಪ್ಪು ತಿನ್ನು, ತಗೋತೀನಿ ಮೆಂತ್ಯ ಸೊಪ್ಪು. ಅದು ಮಾತ್ರ ಆಗಲ್ಲ ಅಲ್ಲ. ನೋಡು ಬೇಡ ಅಂದಿದ್ದ ಕೇಳ್ಬೇಕು ನನಗೆ, ಸುಮ್ಮನೆ ಕಪ್ಪಿ ಆಡ್ದಂಗೆ ಆಡಬಾರ್ದು. ನೋಡಲ್ಲಿ ಜಾಸ್ತಿ ತಿನ್ಬೇಡ್ವೆ, ಹೊಟ್ಟೆ ನೋಯ್ತದೆ ಪಾಪ. ಬೇಡ ಸಾಕು, ಬೇಯಿಸ್ಕೊಟ್ಟು ತಿಂತೀನಿ. ಆಮೇಲೆ ಬೇಯಿಸ್ಬಿಟ್ಟು ತೆಂಗಿನಕಾಯಿ ಈರುಳ್ಳಿ ಎಲ್ಲ ಹಾಕಿ ಒಗ್ಗರಣೆ ಮಾಡ್ಕೊಡ್ತೀನಿ, ಅವಾಗ ತಿನ್ನಿ. ಹೇಳ ಮತ್ತೆ ಕೇಳು ನನಗೆ. ಜಾಸ್ತಿ ತಿನ್ಬೇಡ, ಹೊಟ್ಟೆ ನೋವು ಬರ್ತದೆ. ಬೈಸ್ಕೊಬೇಡ ಚಿನಿ, ಆಮೇಲೆ ಬೈತು ಅನ್ಬೇಡ. ನಾನು ಹೇಳದಂಗೆ ಹೇಳ್ಬಿಟ್ಟು ಬೈತೀನಿ ಗೊತ್ತಲ್ಲ. ಬೈಸ್ಕೊಬೇಡ ಮತ್ತೆ. ಚಿನ್ನಿ ಸುಮ್ಮನಿರು. ನಿನ್ ಮೇಕೆ ಮರಿನಿ, ಅದಕ್ಕೆ ಏನ್ ಮಾಡ್ಲಿ ನಾನು? ಬೇಡ ಸಾಕು ತಿಂದಿದ್ದು. ಹೊಟ್ಟೆ ಬಂದ್ಬಿಡುತ್ತೆ. ಮೇಕೆ ಮರಿ ಆದ್ರೂ ಲಿಮಿಟ್ ಅಲ್ಲಿ ತಿನ್ನುತ್ತೆ ಗೊತ್ತಾ. ಹೊಟ್ಟೆ ತುಂಬಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ತಿನ್ನುತ್ತೆ ಮೇಕೆ ಮರಿ. ನಿನ್ ತರ ತಿನ್ನುತ್ತಾ? ಹಿಂಗೆ ಹೇಳ್ತಿರೋದು ಪಾಪ, ಹಿಂಗೆ ಹೇಳ್ತಿರೋದು.
ಆಗುತ್ತೆ ಅನ್ಕೊಂಡಿದ್ದೀನಿ. ಬೈಸ್ಕೋಬಾರ್ದು. ಬೇಡ ಅಂತ ಹೇಳಿದ್ರು ತಿಂದ್ಬಿಡ್ತೀಯಾ, ಈಗ ವಾಕರಿಸ್ತಾ ಇದೀಯಾ. ಏಯ್ ನಿಂಗೆ ಕೋಲ ಸಿಗ್ತಾ ಇಲ್ವಲ್ಲ, ಬಕ್ಕಿಟಲ್ಲಿ ಕಟ್ತೀನಿ. ಸಾಕು ಅಂದ್ರೆ ಹೇಳೋದು ಅರ್ಥ ಮಾಡ್ಕೋಬೇಕು. ಪಟ್ಟ ಬಂದ್ಬಿಡುತ್ತೆ ಆಮೇಲೆ ಜಾಸ್ತಿ ತಿಂದ್ರೆ. ತಿನ್ಬೇಕು, ಸ್ವಲ್ಪ ತಿನ್ಬೇಕು. ಹಸಿ ಸೊಪ್ಪು ತರಕಾರಿ ಎಲ್ಲ ತಿನ್ಬೇಕು. ಸ್ವಲ್ಪ ಸ್ವಲ್ಪ ತಿನ್ಬೇಕು, ಅತಿಯಾಗಿ ತಿನ್ಬಾರ್ದು. ಗೊತ್ತಾಯ್ತಾ? ಹಾ, ಹೇಳೋದು ಅರ್ಥ ಆಗ್ತೈತಾ? ತಿನ್ನೋದು ಕಲ್ಸಿರೋದೇ ನಾವು, ಗೊತ್ತು ನನಗೆ. ಹಂಗಂತ ಅತಿಯಾಗಿ ತಿನ್ನಕ್ ಹೋಗ್ಬಾರ್ದು. ಅರ್ಥ ಆಗ್ತೈತಾನೆ ಹೇಳೋದು? ಕಾಡು ಮನ್ಸಿ, ಹೇಳೋದು ಅರ್ಥ ಮಾಡ್ಕೊ. ಏನ್ ಹೇಳು? ತಿನ್ನೋದೆಲ್ಲ ಒದಿಬಾರ್ದಂಗೆ ನೋಡಲ್ಲಿ. ಬೇಡ ಅಂದ್ರೆ ಮಾಡಬಾರ್ದು ನನಗೆ. ಅದು ಊಟ ತಾನೇ, ತಿನ್ನೋದು ತಾನೇ. ಅದು ನಮಸ್ಕಾರ ಮಾಡ್ಕೊ. ಕಾಲೆಲ್ಲ ಒದಿಬಾರ್ದು. ವಾಕರಕ್ಕೆ ಗೊತ್ತಾಯ್ತಾ? ವಾಂತಿ ಬರೋಂಗಾಯ್ತಾಯ್ತಾ? ಹೇಳ್ದೆ ತಾನೇ ಜಾಸ್ತಿ ತಿನ್ಬೇಡ ಅಂತಮ್ಮ, 1-2 ಕಡ್ಡಿ ತಿನ್ಬೇಕು ಅಂತ. ಹೇಳಿದ್ನೇ ಇಲ್ಲ? ಹೇಳಿಲ್ಲ? ಇಂಥ ಮಕ್ಕಳು ಕಟ್ಕೊಂಡು ಏನು ಮಾಡೋದು ಹೇಳಿ ನೀವು? ಈ ಥರ ಮಕ್ಳು ಇಟ್ಕೊಂಡು ನಾವು ಏನು ಮಾಡೋದು? ಬರೀ ತೀಟೆ ಮಾಡೋದೇನೆ. ಆಲೆ ಚೇರ್ ಮೇಲೆ ಹತ್ತುತ್ತಾವಳೆ ನೋಡಿ. ಏನು ಮಾಡ್ತೀರಾ ಅಂತ ಕೇಳೋರಿಗೆ ಬನ್ನಿ ತೋರಿಸ್ತೀವಿ. ನೋಡಿ ಇಲ್ಲಿ ಯಾವ ಥರ ಹತ್ತುತ್ತಾವಳೆ. ದಬಕೊಂಡ್ರೆ ಚೇರು, ದಬಕೊಂಡ್ರೆ ಏನೇ ಮಾಡೋದು ಚೇರು? ಅದ್ರ ಮೇಲೆ ಹತ್ತಿ ಈಗ ಆಟೋನೇ ಕೇಳಿದ್ದೀರಿಯಾ? ದಬಕಬೇಕು ಚೇರ್ಗಳು, ಅದೇನೆ. ನಿನ್ ತೀಟೆಗಳೆಲ್ಲ ಬಿಡು. ABCD ಬರೆಯೋದು ಕಲಿ ಅಂತ ಹೇಳು. ABCD ಅಷ್ಟೇ, 4 ಅಕ್ಷರಕ್ಕೆ ಮುಗ್ದೋಯ್ತು. ಮುಂದಕ್ಕೆ ಯಾರು ಹೇಳ್ತಾರೆ? ಮುಂದಕ್ಕೆ ಯಾರೇ ಹೇಳ್ತಾರೆ? ಮುಂದಕ್ಕೆ ಯಾರು ಹೇಳ್ತಾರೆ? ಯಾರು ಹೇಳ್ತಾರೆ ಮುಂದಕ್ಕೆ? ಬೇಡ, ತೀಟೆ ಮಾಡಬೇಡ. ಕಿಟಕಿ ಮೇಲಿಂದ ಕೆಳಗೆ ಬಿಟ್ರೆ ಅಷ್ಟೇ ಮೇಲೆ ನಿನಗೆ. ಬರೀ ಪ್ರತಿಷ್ಠೆ ನೀನು. ಬೇಡ ಪಾಪ. ಮಂಕಿ ಏನೇ ನೀನು?